ಬಾಗಲಕೋಟೆಯಲ್ಲಿ ನಡೆದಂಥ ವಿದ್ಯಮಾನ ಏನಿದೆ, ಬಾಗಲಕೋಟೆ ನಡೆದಂಥ ದುರ್ಘಟನೆ, ಈಗ ನನಗೆ ಮಾಹಿತಿ ಬಂದಿರೋದು ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕಾ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವರನ್ನು ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹದ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ಬರು ಮಸೀದಿಗೆ ಅದು ಇಲ್ಲೀಗಲ್ ಮಸೀದಿ ಇದೆ, ಬುಲ್ಡೋಜರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದರು. ಬೇರೆ ಕಲ್ಲು ಹೊಡೆದವ್ರು ಮೊದಲು ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದವ್ರನ್ನ ಅವ್ರ ಮೇಲೆ ಕ್ರಮ ಏನು? ಒತ್ತಾಯ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದ ಈ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಅದರ್ವೈಸ್ ನೀವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಇಂಥ ಟೈಟ್ ಬಂದೋಬಸ್ತ್ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಮತ್ತು ಯಾರೇ ಅವ್ರಿಗೆ ಇಷ್ಟೆಲ್ಲ ಆದಮೇಲೂ ಸಹಿತ ಅವರೇನಾದರೂ ಕಾಲು ಕೆದರಿದರೆ ಅವ್ರಿಗೇನು ಉತ್ತರ ಕೊಡಬೇಕು, ಅವ್ರಿಗೆ ಹೆಂಗೆ ಟ್ಯಾಕಲ್ ಮಾಡಬೇಕು ಪೊಲೀಸರಿಗೆ ಗೊತ್ತಿದೆ. ಬಟ್ ಪೊಲೀಸ್ ಆಫೀಸರ್ ಮೇಲೆ ಸದಾ ಕಾಲಕ್ಕೂ ದಬಾವಣೆಯನ್ನು ಮಾಡುವಂಥ ಕೆಲಸವನ್ನು ರಾಜಕಾರಣಿಗಳು, ಕಾಂಗ್ರೆಸ್ಸಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದರ್ವೈಸ್ ಇಟ್ಟು ಧೈರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿವಾಜಿ ಮಹಾರಾಜರ ಮೆರವಣಿಗೆ, ಶಿವಾಜಿ ಮಹಾರಾಜರ ಸರ್ಕಾರಿ ಕಾರ್ಯಕ್ರಮ ಸರ್ಕಾರ ಅನೌನ್ಸ್ಮೆಂಟ್ ಮಾಡ್ಯದ. ಹಾಗಾಗಿ ಇದು ಒಂದು ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮ. ಹಾಗಾಗಿ ಈ ತುಷ್ಟೀಕರಣದ ಪರಿಣಾಮದಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಮತ್ತು ಅವರನ್ನು ತಕ್ಷಣ ಅರೆಸ್ಟ್ ಮಾಡೋದಷ್ಟೇ ಅಲ್ಲ, ಅವರನ್ನು ಗಡೀಪಾರು ಮಾಡ್ಬೇಕಂತ ಆಗ್ರಹ. ಬಾಗಲಕೋಟೆಯಲ್ಲಿ ನಡೆದಂಥ ವಿದ್ಯಮಾನ ಏನಿದೆ, ಬಾಗಲಕೋಟೆ ನಡೆದಂಥ ದುರ್ಘಟನೆ, ಈಗ ನನಗೆ ಮಾಹಿತಿ ಬಂದಿರೋದು ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕಾ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವರನ್ನು ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹದ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ಬರು ಮಸೀದಿಗೆ ಅದು ಇಲ್ಲೀಗಲ್ ಮಸೀದಿ ಇದೆ, ಬುಲ್ಡೋಜರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದರು. ಬೇರೆ ಕಲ್ಲು ಹೊಡೆದವ್ರು ಮೊದಲು ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದವ್ರನ್ನ ಅವ್ರ ಮೇಲೆ ಕ್ರಮ ಏನು? ಒತ್ತಾಯ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾರೆ.